ಹೇಳಿ ನಿಮ್ಮ ಹೆಸರು? ಮುನಿಯಪ್ಪ. ಯಾವ ಊರು? ಸೋಲ್ದೇವನಹಳ್ಳಿ. ಹಾಂ ಹಾಂ. 2 ಜೊತೆ ಹಾಕಿದ್ದೀರಾ? ಎಷ್ಟು ಇವು? ಇವು 80,000 ಹೇಳ್ತಾ ಇದೀವಿ. ಹೆಂಗ್ ಸ್ವಾಮಿ ಇಷ್ಟೊಂದು ರೇಟ್ ಹೇಳಿದ್ರೆ? ಹಾಂ, ನಿಮ್ಗೆ ಎಷ್ಟಾಗೈತೆ? ನಮಗೆ 50. ಇವು 80 ಹೇಳ್ತೀವಿ. ಇನ್ನೂ ಹಾಕಿಲ್ಲ. ಕಟ್ಸುಗಳು ಇವು? ಹಾಂ, ಗೊತ್ತಾಯ್ತು. ಕಟ್ಸ್ಕೊಳು. ಹಾಂ, ಕೆಲ್ಸಕ್ಕೂ ಆಗ್ತವೆ. ಹಾಂ, ಓರಿನೂ ಕೊಡ್ಸ್ಕೋಬೋದು. ಕೊಡ್ತವೆ. ಹಾಂ ಹಾಂ. ಇದ್ರಮ್ಮ ಹಾಂ, ಹೋಸತಿ ಸೂಲಲ್ಲಿ ಒಂದು ಕರ ಕೊಟ್ಟೈತಿ 70,000 ಮಾರಿ. ಮನೆಗೆ ಹುಟ್ಟಿರೋದಾ ಇದು? ಕೊಟ್ಟಿರೋದು. ಹಾಂ ಹಾಂ 5 ತಿಂಗಳು ಕರ. ಹಾಂ ಹಾಂ. 70,000 ಕೊಟ್ಟಿದೆ ಸಿದ್ಧಗಂಗಿಲಿ. ಹಾಂ ಹಾಂ ಹಾಂ. 5 ತಿಂಗಳು ಕರು. ಹಾಂ. ಇವಾಗ ಐತೆ ಅದ್ರಮ್ಮ ಕೊಟ್ಬಿಟ್ಟಿದ್ದೀರಾ? ಐತೆ. ಹಾಂ ಹಾಂ. ಅದ್ರಲ್ಲಿ ಮಡಿಕೊಂಡು ಇಂಥವು 2 ಹೆಣ್ಗರುಗಳು ಕೊಟ್ಟವು. 4ನೇ ಸೋಲು ಈಗಾಗಲೇ. ಈಗ 5ನೇ ಸೋಲು ಫಲ. ಹಾಂ ಹಾಂ. ಇವು ತಂದಿರವ ಇವು? ಇದು ಮನೆ ಕೊಟ್ಟಿದ್ದು. ಹಾಂ, ತಂದಿರೋದು. ಹೌದಾ? ಹಾಂ ಹಾಂ ಹಾಂ. ತಿರ್ಗಾ ಫಲ ಆಗಿದೆಯಾ ಅದು? ಫಲ ಆಗಿದೆ. ಎಷ್ಟು ತಿಂಗಳು ಫಲ? 3 ತಿಂಗಳು. ಏನು ಹೇಳ್ತೀರಾ ಇದು? ಇದು 65,000 ಹೇಳ್ತೀವಿ. ಒಬ್ಬಾ ತುಂಬ ಫಲದ ಸುಮ್ಮನೆ ಬಂದ್ಬಿಡುತ್ತೆ 65ಕ್ಕೆ. ಹೇಳ್ತಾ ಇದ್ದೀವಿ ನಾವು, ಅಷ್ಟು ಕೊಡಲ್ಲ ಅವರು. ಅದೇ ಗೊತ್ತಾಯ್ತು. ಹಾಂ, ಹೇಳ್ತಾ ಇದ್ದೀವಿ. 40 ತನಕ ಮಾರಬೇಕು. 40 ಕೊಡ್ಬೋದು. 38-40 ಬಂದರೆ ಯಾರೋ ಸಣ್ಣ ರೈತರು ಸಾಕೊಂತಾರೆ. ಅಷ್ಟು ಹೇಳ್ಬೇಕಲ್ವರ. ನಾವು 40 ಹೇಳಿದ್ರೆ ಬಾರಪ್ಪ ಕೂತ್ಕೊಂತ 25 ಕೇಳ್ತಾರೆ ರೈತರು. ಅದು ಕರೆಕ್ಟೇ. ಹಾಂ, ಅಲ್ಲ ಆದ್ರೆ ಒಂದು 35, 38, 40 ಒಳಗಡೆ. 40. ಹಾಂ, ನಮ್ಮ ಅವರೇಜ್ ಇರೋದು 40. ಅವ್ರು ಸಾಕ್ಬೇಕು 7 ತಿಂಗಳು, 6 ತಿಂಗಳು. ಹಂಗೆ ಹೇಳಿದ್ರೇನೆ ಕಾಸಾಗೋದು. ಇಲ್ಲ ಅಂದ್ರೆ ಅವರು 40 ಹೇಳಿದೆ 25 ಕೊಡ್ತೀವಿ ಅಂತಾರೆ. ನಾವು ಕೊಡೋಕ್ಕಾಗುತ್ತೆ 25ಕ್ಕೆಲ್ಲ ಕೊಡೋಕ್ಕಾಗಲ್ಲ ಅಂತ ನಾವು ಹೇಳೋದಷ್ಟೇ. ಮನೆಗೆ ಇನ್ನೆಷ್ಟು ಜನಗಳಿವೆ? ಮನೆಗೆ ಇನ್ನೂ 4 ಜನ ಅವೆ. 4 ಅವೆ. ನಿಮ್ಮ ಸೋಲ್ದೇವನಹಳ್ಳಿಯಲ್ಲಿ ಎಲ್ಲರ ಮನೆಗೂ ದನಗಳು ದನ ಇದ್ದಾವೆ. ಆಯಿತು.